ಬೆಂಗಳೂರಿನ ಬ್ರಿಗೇಡ್ ಟವರ್ಸ್ ನಲ್ಲಿ ನೋವೆಂಟ್ರಾ ಔಟ್ಸೋರ್ಸಿಂಗ್ ಅಂತ ಬೋಗಸ್ ಬೋರ್ಡ್ ಹಾಕಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಬಡ ಹುಡುಗರ ರಕ್ತ ಹಿರ್ತಿರೋ ಗೋಲ್ಡ್ಮನ್ ಸಮೀರ್ ಎಂಬ ಈ ನಾಲಾಯಕ್ ವಂಚಕನ ಹರಾಮುದಂದೆ ಜೋರಾಗಿ ನಡ್ತಾ ಇದ್ದ. ಇನ್ನು ಅಶೋಕ್ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಅಧಿಕಾರಿಗಳು ಏನ್ ಮಾಡ್ತಿದ್ದೀರಾ? ಆಫೀಸ್ಗೆ ಬಂದು ಕಣ್ಣೀರಿಡ್ತಾ ಕಷ್ಟಪಟ್ಟು ಕಟ್ಟಿದ ದುಡ್ಡು ವಾಪಸ್ ಕೊಡಿ ಅಂತ ಯುವಕ ಯುವತಿಯರು ಬೇಡ್ಕೊಂಡ್ರೆ ಆ ವಂಚಕರು ಗೂಂಡಾಗಿರಿ ಮಾಡಿ ಬೆದರಿಕೆ ಹಾಕ್ತಿದ್ರು. ಕಣ್ ಮುಂದೆ ಕಾಣಿಸ್ತಿರೋ ಹಾಗೆ ಪೊಲೀಸರು ನಿದ್ದೆ ಮಾಡ್ತಿದ್ದೀರಾ? ಅಥವಾ ನಿಮ್ಮ ಜೇಬಿಗೂ ಸರಿಯಾಗಿ ಕಮಿಷನ್ ಬರ್ತಾ ಇದೆಯಾ? ಏನೋ ಸಿಟಿ ಮಧ್ಯದಲ್ಲೇ ಇಂತ ಹಸಿಬಾಗ ವಂಚಕರು ಅಟ್ಟಾಸ ಮೆರೆತಿದ್ರು. ಕ್ಯಾರನದ ಅಶೋಕ್ ನಗರ ಠಾಣೆಯ ಪೊಲೀಸರ ನಿರ್ಲಕ್ಷ್ಯಕ್ಕೆ ಏನ್ ಹೇಳ್ಬೇಕು? ಇವ್ರ್ಯಾರಿಗೂ ಹೇಳೋರ್ ಕೇಳೋರಿಲ್ವಾ? ಇಲ್ಲ ಅಮಾಯಕ ಹುಡುಗರನ್ನ ವಂಚನೆ ಮಾಡ್ತಿರೋ ರೌಡಿ ಪುಂಡ ಗೋಲ್ಡ್ಮನ್ ಸಮೀರನ್ನ ಅಧಿಕಾರಿಗಳು ಬೀದಿಗೆಳ್ದು ಇವನ ಮರ್ಯಾದೆ ತೆಗೆದು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿ ಇವನ ಆಟಕ್ಕೆ ಬ್ರೇಕ್ ಹಾಕಿ. ನಮ್ಮ ಬೆಂಗಳೂರಿನಲ್ಲಿ ಇದು ಪಾರ್ಥೇನಿಯಂ ಗಿಡದಂತೆ ಒಂದು ದಂಧೆ ಜಾಲವನ್ನು ತನ್ನ ಪ್ರಸರಿಸ್ತಾ ಇರುತ್ತೆ. ಆ ಜಾಲ ಯಾವುದು ಅಂತ ಹೇಳಿದ್ರೆ ಯುವಕ ಮತ್ತು ಯುವತಿಯರಿಗೆ ವಿದ್ಯಾವಂತರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೇವೆ, ಉದ್ಯೋಗವನ್ನು ಕೊಡಿಸ್ತೇವೆ ಅಂತ ಹೇಳಿ ಅಂಥ ಯುವಕ ಯುವತಿಯರನ್ನು ವಿದ್ಯಾರ್ಥಿಗಳನ್ನು ತನ್ನ ಬಲೆಗೆ ಬೀಳಿಸ್ಕೊಂಡು ಆ ದಂಧೆಯಲ್ಲಿ ಹಣವನ್ನು ವಸೂಲಿ ಮಾಡಿ ಅವರ ಹತ್ರ ಯಾವುದೇ ರೀತಿ ಉದ್ಯೋಗಗಳನ್ನು ಕೊಡಿಸ್ತೇನೆ ಅವರ ಹಣವನ್ನು ವಸೂಲಿ ಮಾಡ್ಕೊಂಡು ಅವರಿಗೆ ಮೋಸವನ್ನು ಮಾಡ್ತಾ ಇರ್ತಾರೆ. ಆ ಥರ ಮೋಸವಾದಂಥ ಯುವಕ ಯುವತಿಯರು ವಿದ್ಯಾರ್ಥಿಗಳಿಗೆ ನಮ್ಮೊಟ್ಟಿಗಿದ್ದಾರೆ. ಅವ್ರಿಗೆ ಯಾವ ರೀತಿ ಅನ್ಯಾಯವಾಗಿದೆ ಬನ್ನಿ ಅವ್ರನ್ನ ಕೇಳೋಣ. ಸರ್ ಲೋಹಿತ್ ಕುಮಾರ್ ಅಂತ, ನಾವು ಇಲ್ಲಿ ಪೀನೆ ದಾಸಹಳ್ಳಿ ಸರ್, ಬೆಂಗಳೂರು. ಸರ್ ನಾವು ಇಲ್ಲಿ ಅವರೇ ಕಾಲ್ ಮಾಡಿದೆ ಥರ ಜಾಬ್ ವೇಕೆನ್ಸಿ ಇದೆ ಬರ್ತೀರಾ ಅಂತ. ಸರ್ ಆಯಿತು, ನಾವು ಅಟೆಂಡ್ ಮಾಡಿದ್ವಿ ಜಾಬ್ಗೆ. ಆಮೇಲೆ ಅವರು ಈಗ ಪೇ ಮಾಡಬೇಕು, 100% ಜೆನ್ಯೂನ್ ಇದೆ. ಪ್ರೀವಿಯಸ್ಸಾಗಿ ನಾವು ಹೋಮೇಗೆ ಹೆಲ್ತ್ ಕೇರ್ ಅಂತ ವರ್ಕ್ ಮಾಡ್ತಿದ್ದೆ. ಸೊ ಅದರದ್ದೇ ಡೀಟೇಲ್ಸ್ ನಿಮಗಿದೆ, ಜಸ್ಟ್ ಡೇಟಾ ಎಂಟ್ರಿ ಅಷ್ಟೇ. ನೀವು ಪೇ ಮಾಡಿದ್ರೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಂತೇಳಿ. ಸೊ ಸ್ಯಾಲ್ರಿ ಅವರು ಲೈಕ್ ಎಲ್ಲ ಎಕ್ಸ್ಪೀರಿಯನ್ಸಲ್ಲಿ ನೋಡಿ 33K ಪೇ ಮಾಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಇವರು ಸ್ಟಾರ್ಟಿಂಗಲ್ಲಿ ಅಡ್ವಾನ್ಸ್ ಆಗಿ ನಿಮಗೆ 6 ಪೇ ಮಾಡಬೇಕು. ನೆಕ್ಸ್ಟ್ ಮಂತ್ ನಿಮಗೆ 1000 ರೂಪೀಸ್ ನಿಮಗೆ ರೀಫಂಡ್ ಆಗುತ್ತೆ ಅಂತ ಹೇಳಿದರು ಸರ್. ಸೊ ನಾವು ಜೆನ್ಯೂನ್ ಇದೆ ಸರಿ, ಕಂಪನಿ ಪ್ರೆಮೈಸಸ್ ಎಲ್ಲ ನೋಡಿ ಜೆನ್ಯೂನ್ ಇದೆ ಅಂದ್ಬಿಟ್ಟು ನಾವು ಪೇ ಮಾಡಿದ್ವಿ ಸರ್. ಪೇ ಮಾಡಿ ಈಗ ಅವರಿಗೆ 1 ಮಂತ್ ವರ್ಕ್ ಮಾಡಿದ್ದೀವಿ ಸರ್. ಸೊ 1 ಮಂತ್ ವರ್ಕ್ ಮಾಡಿದ್ದು ನೆಕ್ಸ್ಟ್ ಡೇ ನಾವು ನೋಡ್ತೀವಿ 1 ಮಂತ್ ಆದಮೇಲೆ ಎಲ್ಲ ಫುಲ್ಲು ಡೇಟಾ ಎಲ್ಲ ಎರರ್ ಆಗಿದೆ. ಕಾಲ್ ಮಾಡಿದ್ರೆ ಅವ್ರು ಯಾರು ಕಾಲ್ ರಿಸೀವ್ ಮಾಡ್ತಿಲ್ಲ, ರೆಸ್ಪಾಂಡ್ ಮಾಡ್ತಿಲ್ಲ ಸರ್. ನಾವು B.Com ಮಾಡಿದ್ದೀವಿ ಸರ್. ಸೊ ನಮಗೆ 5500 ಪೇ ಮಾಡಿಸ್ಕೊಂಡಿದ್ದಾರೆ ಸರ್. ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಅಮೌಂಟು ಪೇ. ಮೊಹಮ್ಮದ್ ಕಬೀರ್ ಅಂತ, ನಾವು ಬನಶಂಕರಿಯಲ್ಲಿ ಇರೋದು. ನಮಗೂ ಈ ಥರ ಜಾಬ್ ವೇಕೆನ್ಸೀಸ್ ಇದೆ, ಬನ್ನಿ ಅಪ್ಲೈ ಮಾಡಿ ಅಂತ ಕರೆದಾಗ ಮೇಲೆ ಈ ಥರ ಜಾಬ್ ಇದೆ, ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇರೋಲ್ಲ. ನಾವೇ ಎಲ್ಲ ಫೆಸಿಲಿಟೀಸ್ ಇದು ಮಾಡಿಕೊಡ್ತೀವಿ, ಲ್ಯಾಪ್ಟಾಪು ಕೊಡ್ತೀವಿ, ವೈಫೈ ಕನೆಕ್ಷನು ಮಾಡಿಕೊಡ್ತೀವಿ. 1 ತಿಂಗಳು ನೀವು ಮಾಡಿಕೊಟ್ರೆ ನಮಗೂ ಟ್ರಸ್ಟ್ ಬರಬೇಕು, ನೀವು ಎಲ್ಲ ಕೆಲಸ ಎಲ್ಲ ಮಾಡಿಕೊಟ್ರೆ ನಾವು ನಿಮಗೆಲ್ಲ ಇದು ಮಾಡಿಕೊಡ್ತೀವಿ ಅಂತ ಹೇಳ್ಕೊಟ್ಟಿದ್ರು. ಅದಾದಮೇಲೆ ನಾವು ಎಲ್ಲ ಕೆಲಸವನ್ನು ಮಾಡಿದ್ವಿ. ಆಮೇಲೆ 1000 ರೂಪೀಸ್ ನೆಕ್ಸ್ಟ್ ಡೇನೇ ರೀಫಂಡ್ ಆಗತ್ತೆ ಅಂತ ಹೇಳಿದ್ರು. ತಿರ್ಗಾ ಚೆಕ್ ಮಾಡಿದ್ದಕ್ಕೆ ಯಾಕಾಗಲಿಲ್ಲ ಅಂತ 1 ಮಂತ್ ಸ್ಯಾಲ್ರಿ ಬಂದಾದಮೇಲೆ ನಾವು ರಿಫಂಡ್ ಮಾಡಿಸ್ತೀವಿ, ಏನೋ ತೊಂದರೆ ಇಲ್ಲ, ನೀವು ಕೆಲಸ ಮಾಡಿ ಅಂತ ಹೇಳಿ 1 ದಿನ ಟ್ರೈನಿಂಗ್ ಕೊಟ್ಟು ಮಾಡಿಸ್ಕೊಂಡ್ರು. ತಿರ್ಗಾ ಆಮೇಲೆ 1 ಮಂತ್ ಆದಮೇಲೆ ನಾವು ರೆಸ್ಪಾನ್ಸ್ ಕಾಲ್ ಮಾಡ್ತಾರೆ, ಕಾಲ್ ರಿಸೀವ್ ಮಾಡ್ತಾಯಿಲ್ಲ. ಪ್ಲಸ್ಸು ಟ್ರಿನಿಟಿ ಸರ್ಕಲಲ್ಲಿ ಇದ್ದ ಆಫೀಸು ಇವಾಗ ಬ್ರಿಗೇಡ್ ಟವರ್ಸಲ್ಲಿ 5th ಫ್ಲೋರಲ್ಲಿ ಶಿಫ್ಟ್ ಆಗಿದೆ. ಯಾರು ರೆಸ್ಪಾನ್ಸ್ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಸ್ಯಾಲ್ರಿನೂ ಪೇ ಮಾಡಿಲ್ಲ, ರಿಫಂಡು ಇದು ಮಾಡಿಲ್ಲ. ನಾವು BBA 6500 ಮಾಡಿದ್ದೀವಿ. ಶ್ರಾವಣಿ ಅಂತ, ಇಂಜಿನಿಯರ್ ಗ್ರಾಜುಯೇಟ್. 5500 ಪೇ ಮಾಡಿಸ್ಕೊಂಡಿದ್ರು. ಅವ್ರು ಹೇಳಿದ್ರು ನಮಗೆ ಲೈಕ್ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ, ಡೇಟಾ ಎಂಟ್ರಿದು ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ, ನಾವು ಲೈಕ್ ನೀವು ಹಿಂಗೆ ಪೇ ಮಾಡಿದ್ರೆ ಅದನ್ನು ಅಪ್ಲಿಕೇಶನ್ ಫೀ, ರಿಜಿಸ್ಟ್ರೇಷನ್ ಫೀ ಅಂತ ಅಂದ್ಬಿಟ್ಟು ಏನು ಹೇಳಿದ್ರು. ಸೊ ನಾವು ಓಕೆ ಅಂತ ಅಂದ್ಬಿಟ್ಟು ಪೇ ಮಾಡಿದ್ವಿ. ಪೇ ಮಾಡಿದಾದ್ಮೇಲೆ ಆ ವರ್ಕ್ ನೋಡಿದ್ರೆ ಅದಂತೂ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ, ಆ ಥರ ವರ್ಕ್ ಕೊಟ್ಟಿದ್ದಾರೆ. ಸೊ ನಾನು ಮತ್ತೆ ಆಮೇಲೆ 1-2 ವೀಕ್ಸ್ ಆದಮೇಲೆ ಕಾಲ್ ಮಾಡಿದ್ವಿ, ಹಿಂಗೆಲ್ಲ ವರ್ಕ್ ಕಂಪ್ಲೀಟ್ ಆಗ್ತಿಲ್ಲ ಅಂತಾನೆ. ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ಅನದರ್ 2 to 3 ವೀಕ್ಸ್ ಕಂಪ್ಲೀಟ್ ಮಾಡಿ ಹಾಗೆ ಹಿಂಗೆ ಅಂತಂದರು. ಶೆಡ್ಯೂಲ್ ಏನಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ನೋಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ, ಟೆಕ್ಸ್ಟ್ ಮಾಡಿದ್ರೆ ರಿಪ್ಲೈ ಇಲ್ಲ. ಸೊ ಆಮೇಲೆ ಇವರು ಗ್ರೂಪ್ ಮಾಡಿಬಿಟ್ಟು ಹಿಂಗೆಲ್ಲ ಫ್ರಾಡ್ ಆಗಿದೆ. ನಂಗೆ ಆಮೇಲೆ ಗೊತ್ತಾಯ್ತು, ಓಕೆ ಫ್ರಾಡ್ ಆಗಿದೆ, ನೀವು ಸ್ಕ್ಯಾಮ್ ಆಗಿದ್ದೀವಿ ನಾವು ಪಕ್ಕ ಅಂತ ಅಂದ್ಬಿಟ್ಟು. ನಾನು ಹೇಳೋದು ಏನಂತಂದರೆ ಈ ಥರ ಲೈಕ್ ಜಾಬ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ದುಡ್ಡೇನಾದರೂ ಪೇ ಮಾಡಿಸ್ಕೊಳ್ತಾ ಇದ್ರೆ ನೀವು ಅದಕ್ಕೆ ಹೋಗಲೇಬೇಡಿ. ದಟ್ಸ್ ಅಷ್ಟೇ. ನಿಮಗೆ ಉದ್ಯೋಗನೂ ಇಲ್ಲ, ನೀವು ಕೊಟ್ಟಿರೋ ಹಣನೂ ನಿಮ್ಗೆ ವಾಪಸ್ ಇನ್ನೂ ವಾಪಸ್ ಬಂದು ಈಗ ಸರ್ಕಾರಕ್ಕೆ ಏನು ಹೇಳ್ತೀರಾ? ನಿಮ್ಗೆ ಈ ಥರ ಆಗ್ತಿದೆ, ಈ ಥರದ್ದು ಕನ್ಸಲ್ಟೆನ್ಸಿ ಅವ್ರಿಗೆ ಈ ಥರ ಕನ್ಸಲ್ಟೆನ್ಸಿ ಅವ್ರಿಗೇನು ಲೈಕ್ ಒಂದು ಸ್ಪೇಸ್ ಕೊಡೋಕೆ ಹೋಗಬೇಡಿ ಬ್ಯಾಂಗ್ಳೂರಲ್ಲೆಲ್ಲೂ. ಹಿಂಗೆ ಕೊಟ್ಟರೆ ತಾನೇ ಅವ್ರು ನಮಗೆ ಫ್ರಾಡ್ ಮಾಡೋದು. ಸೊ ಈ ಥರ ಸ್ಪೇಸ್ ಕೊಡೋಕೆ ಹೋಗ್ಬಿಡಿ. ದೆನ್ ನಾವು ಅಷ್ಟೇ ಯಾರಾದರೂ ಹಿಂಗೆ ಅಮೌಂಟ್ ಕೊಡಿ ನಾವು ಜಾಬ್ ಕೊಡ್ತೀವಿ. ಅಬಿಯಾ ಸುಲ್ತಾನ ಅಂತ, ನಾವು ಬೆಂಗಳೂರವ್ರೆ. ನೀವೆಷ್ಟು ಅಮೌಂಟ್ ಪೇ ಮಾಡಿದ್ರಿ? ನಾವು 6500 ರೂಪೀಸ್ ಅಮೌಂಟ್ ಪೇ ಮಾಡಿದ್ದೀವಿ. ಈ ಥರ ನೋವೆಂಟ್ರಾ ಔಟ್ಸೋರ್ಸಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಕಂಪ್ನಿಯವ್ರು ನಮ್ಮ ಜೊತೆ ಫ್ರಾಡ್ ಮಾಡಿದ್ದಾರೆ. ನಮ್ಮ ಹತ್ರ 6500 ಪೇ ಮಾಡಿಸ್ಕೊಂಡು ಸ್ಯಾಲ್ರಿನೂ ಕೊಟ್ಟಿಲ್ಲ, ನಮ್ಮ ರೀಫಂಡು ಕೊಟ್ಟಿಲ್ಲ. ಈ ಥರ ಸ್ಕ್ಯಾಮ್ ಎಲ್ಲ ನಡಿಬಾರ್ದು ಅಂತ ನಾವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ನಮಗೆ ಹೆಲ್ಪ್ ಮಾಡಿರೋರು ಹರಿ ಅವರು,
ಪ್ರಶಾಂತ್ ಅವರು ಮತ್ತು ಅಡ್ವೊಕೇಟ್ ಅರುಣ್ ಅವರು ನಮಗೆ ನ್ಯಾಯ ಕೊಡ್ಸೋಕೆ ಬಂದಿದ್ದಾರೆ ಸರ್. ಆ ಥರ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ? ಹೌದು ಸರ್, ಕೊಟ್ಟಿದ್ದೀವಿ. ಪೇ ಮಾಡಿದ್ದೀರಾ ಕನ್ಸಲ್ಟೆಂಟ್? 6500 ಪೇ ಮಾಡಿದ್ದೀವಿ ಸರ್. ಕೆಲಸನೂ ಇಲ್ಲ, ಕೆಲಸನೂ ಇಲ್ಲ, ಹಣನೂ ಇಲ್ಲ, ಪ್ಲಸ್ ನಮ್ಮ 1 ಮಂತ್ ವೇಸ್ಟು ಮಾಡಿದ್ದಾರೆ ಸರ್. ವರ್ಕ್ ಮಾಡಿ ಎಲ್ಲ ಡೇಟಾ ಎರೇಸ್ ಮಾಡಿಕೊಂಡು ಈ ಸಮೀರ್ ಅರೋರಾ ಅಂತ ಇದು ಮಾಡಿದ್ದಾರೆ, ನಮ್ಮ ಜೊತೆ ಫ್ರಾಡ್ ಮಾಡಿದ್ದಾರೆ. ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ದುಡ್ಡು ಕೊಟ್ಟು ಕೆಲಸ ಕೊಡ್ತಾರೆ ಅಂದರೆ ಪ್ಲೀಸ್ ಯಾರು ಇವತ್ತಿಂದ ಆ ಥರ ಕೆಲಸಕ್ಕೆ ಹೋಗಬೇಡಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಈಗ ಏನು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀವಿ, ಉದ್ಯೋಗವನ್ನು ಕೊಡ್ತೀವಿ ಅಂತ ವಿದ್ಯಾರ್ಥಿಗಳಿಗೆ ಮತ್ತು ಯುವತಿಯರಿಗೆ ಮೋಸವನ್ನು ಮಾಡಿರ್ತಾರೆ. ಅಂತಹ ಜಾಲ ದಂಧೆಗಳಿಗೆ, ಅಂಥ ಕನ್ಸಲ್ಟೆನ್ಸಿಗಳಿಗೆ ಈಗ ಪೊಲೀಸ್ ಸ್ಟೇಷನಲ್ಲಿ FIR ಅನ್ನು ದಾಖಲಿಸಿರ್ತಾರೆ. ಅದಕ್ಕಾಗಿ ಈಗ ಏನು FIR ದಾಖಲಾಗಿದೆ. ನಾನು ಮನವಿ ಮಾಡ್ಕೊಳ್ಳೋದು ನಮ್ಮ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಇಂತಹ ದಂಧೆಗಳಿಗೆ ನಮ್ಮ ಕರ್ನಾಟಕದಲ್ಲಿ ಅವಕಾಶವನ್ನು ಕೊಡಬೇಡಿ. ಅದು ಮುಖ್ಯವಾಗಿ ಬಡ ರೈತರು, ಎಲ್ಲೋ ಹಳ್ಳಿಗಳಿಂದ ಬಂದಂಥ ವಿದ್ಯಾರ್ಥಿಗಳು, ಮಕ್ಕಳು, ಇಂಥವ್ರಿಗೇ ಇವರು ವಂಚನೆಯನ್ನು ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಈಗ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿದೆ FIR. ಇವರಿಗೆ ಸೂಕ್ತವಾದ ನ್ಯಾಯ ಸಿಗಬೇಕು ಅಂತ ನಾನು